ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಮೆಡಿಕಲ್ ಅಸಿಸ್ಟೆಂಟ್ ಅಂದರೆ ವೈದ್ಯಕೀಯ ಸಹಾಯಧನವನ್ನು ಯಾವ ಥರ ಪಡೆಯೋದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ಥರ ಸಲ್ಲಿಸೋದು, ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ, ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅರ್ಜಿಯನ್ನು ಸಲ್ಲಿಸಿದರೆ ಎಷ್ಟು ಹಣ ನಿಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ಮೊದಲ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರೋ ದಾಖಲೆಗಳು ಏನು ಅಂತಂದರೆ, ನಿಮ್ಮ ಶಿಕ್ಷಕರ ವೃತ್ತಿಯಲ್ಲಿ ಇರುವಂಥ ಕೆಲವೊಂದಿಷ್ಟು ಮಾಹಿತಿಗಳು ಬೇಕಾಗಿರುತ್ತೆ. ನಂತರ ಹಾಸ್ಪಿಟ್ಲಿಗೆ ತೋರಿಸಿರುವಂಥ ಎಲ್ಲ ರಿಸಿಪ್ಟ್ಗಳಾಗಿರ್ಬೋದು, ಪ್ರಿಸ್ಕ್ರಿಪ್ಷನ್ಗಳಾಗಿರ್ಬೋದು, ಎಲ್ಲನೂ ನೀವು ಸ್ಕ್ಯಾನ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೋಬೇಕಾಗತ್ತೆ. ನೀವು ಎಜುಕೇಷನ್ ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಗೂಗಲ್ನಲ್ಲಿ ಸರ್ಚ್ ಮಾಡಿ ಸ್ಕೂಲ್ ಎಜುಕೇಷನ್ ಅಂತೇಳಿ ಮೊದಲು ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಹೋಮ್ ಪೇಜ್ ಬರುತ್ತೆ. SWF ಮತ್ತು TBF ಅಂತ ಇದೆ. ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಬೇಕಾಗತ್ತೆ. ಇಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ನಿಮಗೆ ಮಾಹಿತಿ ಕೆಳಗಡೆ ಇರುತ್ತೆ. ಇಲ್ಲಿ ನೋಡಿ ಪಕ್ಕದಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ TBS SWF ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೊಸ ಪೇಜು ಓಪನ್ ಆಗುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ ನಂತರ ಇಲ್ಲಿ ಟೀಚರ್ ಮೆಡಿಕಲ್ ಅಸಿಸ್ಟೆಂಟ್ ಅಂತ ಇದೆ. ನೆಕ್ಸ್ಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕಾಗತ್ತೆ. ಹಾಕಿದ ನಂತರ OTP ಬೇಸ್ಡ್ ಲಾಗಿನ್ ಮಾಡ್ಕೋಬೇಕಾಗತ್ತೆ. OTP ಕೂಡ ಬರುತ್ತೆ ನಿಮ್ಮ ಮೊಬೈಲಿಗೆ. OTPಯನ್ನು ಫಿಲಪ್ ಮಾಡ್ಕೊಂಬಿಟ್ಟು ಇಲ್ಲಿ ಕಾಣ್ತಾ ಇರೋಂಥ ಕ್ಯಾಪ್ಷನ್ ಹಾಕಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಆದ ನಂತರ ಇಲ್ಲಿ ನಿಮ್ಮ ಟೀಚರ್ ಡೀಟೇಲ್ಸ್ ಪಕ್ಕದಲ್ಲಿ ಯಾವುದ್ಯಾವ್ದು ಅಪ್ಲಿಕೇಶನ್ ಹಾಕಿದ್ರು ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾನು ನಿಮಗೆ ಇವಾಗ ಮೆಡಿಕಲ್ ಅಸಿಸ್ಟೆಂಟ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಮೆಡಿಕಲ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಮೆಡಿಕಲ್ ಡ್ಯಾಶ್ಬೋರ್ಡ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ಫಾರ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಟೀಚರ್ ಡಿಪೆಂಡೆಂಟ್ ಡೀಟೇಲ್ಸ್ ಎಲ್ಲ ಇದೆ ನೋಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಈ ಇದಿರೋ ಅವರ ಹೆಸರುಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಹೆಂಡತಿ ಕೂಡ ಆಗಿರ್ಬೋದು. ನೀವು ಯಾರ ಹೆಸರ ಮೇಲೆ ಇಲ್ಲಿ ಹಾಸ್ಪಿಟಲ್ಗೆ ಖರ್ಚು ಮಾಡಿದಾರೋ ಅವರ ಹೆಸರು ಮುಂದೆ ಅಪ್ಲೈ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಅಪ್ಲಿಕೇಶನ್ ಫಾರ್ ಟೀಚರ್ ಮೆಡಿಕಲ್ ಡೀಟೇಲ್ಸ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಇಂಟ್ರಡಕ್ಷನ್ ಕೂಡ ಇದೆ. ಇದನ್ನು ಎಲ್ಲ ಓದ್ಕೊಳ್ಳಿ. ನಿಮ್ಮ ದಾಖಲೆಗಳು PDF ಫಾರ್ಮೆಟ್ನಲ್ಲೇ ಇರಬೇಕು. 250ಗಿಂತ ಕಡಿಮೆ KBಯಲ್ಲಿ ಇರಬೇಕು. ಸೊ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ದಾಖಲೆಗಳನ್ನು ನೀವು ಇಲ್ಲಿ ಕೇಳ್ತಾ ಇರೋವಂಥ ಬಾಕ್ಸ್ಗಳಲ್ಲಿ ತುಂಬಬೇಕಾಗತ್ತೆ. ಕೆಲವೊಂದಿಷ್ಟು ಡಿಫಾಲ್ಟಾಗಿ ಡೇಟಾನ ತೊಗೊಂಡಿರುತ್ತೆ. ಅದನ್ನು ಫಿಲಪ್ ಮಾಡಿಬಿಟ್ಟು ಸೇವ್ ಡ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಗ್ರೀನ್ ಕಲರ್ನಲ್ಲಿ ಬಂದಿದೆ ನೋಡಿ ಇನ್ಫಾರ್ಮೇಷನ್ ಸಕ್ಸಸ್ಫುಲ್ ಅಂತೇಳಿ. ಅದರ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ 250 KBಗಿಂತ ಕಡಿಮೆ ಇರಬೇಕು ನಿಮ್ಮ ಡಾಕ್ಯುಮೆಂಟ್ಗಳು. ಇಲ್ಲಿ ಕಾಣ್ತಾ ಇರುವಂಥ ಎಲ್ಲ ಇನ್ಫಾರ್ಮೇಷನ್ಗಳು ರೆಡ್ ಕಲರ್ನಲ್ಲಿ ಏನು ಕೊಟ್ಟಿದ್ದಾರೋ ಅದು ಮ್ಯಾಂಡೇಟರಿ. ಅದರ ಜೊತೆಗೆ ಸ್ಟಾರ್ ಮಾರ್ಕ್ ಇರೋದಂತೂ ಕಂಪಲ್ಸರಿಯಾಗಿ ನೀವು ತುಂಬಲೇಬೇಕು. ನಿಮ್ಮ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡ್ಕೊಂಬಿಟ್ಟು ಕ್ರಾಪ್ ಮಾಡ್ಕೊಳ್ಳಿ, ಕಾಂಪ್ರೆಸ್ ಮಾಡ್ಕೊಳ್ಳಿ. ಸೈಜು 500 KBಯಲ್ಲಿ ನಿಮ್ಮ ಎಲ್ಲ ದಾಖಲೆಗಳನ್ನು ಇಲ್ಲಿ ರಿಸಿಪ್ಟ್ಸು ಮತ್ತು ಪ್ರಿಸ್ಕ್ರಿಪ್ಷನ್ ಅಂತ ಇದೆ ನೋಡಿ, ಅಲ್ಲಿ ಎಲ್ಲ ದಾಖಲೆಗಳನ್ನು ನೀವು 500 KBಯಲ್ಲಿನೇ ಅಪ್ಲೋಡ್ ಮಾಡ್ಕೋಬೇಕು. ನಂತರ ಇಲ್ಲಿ ಕೂಡ ಕಾಣ್ತಾ ಇದೆ ನೋಡಿ ಇನ್ ಪೇಷಂಟ್ ಔಟ್ ಪೇಷಂಟ್ ಡೀಟೇಲ್ಸ್ ಏನಿದೆ ಅಲ್ವಾ, ಅದನ್ನು ಕೂಡ 500 KBಯಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಸಿಗ್ನೇಚರ್ ಆಫ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಈ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇದನ್ನು ನೀವು ಫಿಲಪ್ ಮಾಡಿಬಿಟ್ಟು ಮತ್ತೆ ಅಟೆಸ್ಟೇಟ್ ಮಾಡಿ ಸಿಗ್ನೇಚರು ಸೀಲ್ ಹಾಕಿಬಿಟ್ಟು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ನಾನು ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೇಳ್ತಾ ಇರುವಂಥ 250 KB ನಂತರ 500 KBಯಲ್ಲಿ ಯಾವೆಲ್ಲ ದಾಖಲೆಗಳು ಬೇಕಾಗಿದೆಯೋ ಅದನ್ನೆಲ್ಲನೂ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲ್ ಅಂತೇಳಿ ಬಂತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯ ವಿವರಗಳು ಇಲ್ಲಿ ಆಲ್ರೆಡಿ ಸೇವ್ ಆಗಿರುತ್ತೆ. ಯಾಕೆ ಅಂದರೆ ಹಿಂದೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಜಸ್ಟ್ ನೀವು ಇಲ್ಲಿ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೇವ್ಡ್ ಇನ್ಫಾರ್ಮೇಷನ್ ಸಕ್ಸಸ್ಫುಲ್ ಅಂತೇಳಿ ಬಂತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಿಮ್ಮ ಅಪ್ಲಿಕೇಶನ್ನು ಪೆಂಡಿಂಗ್ನಲ್ಲಿ ತೋರಿಸ್ತಾ ಇದೆ. ಸೊ ಇದು ಅಪ್ಲಿಕೇಶನ್ ನಿಮಗೆ ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಆಗಿದೆ. ಇದು ನಿಮಗೆ 10,000 ರಿಂದ 15,000 ರೂಪಾಯಿ ಬರುತ್ತೆ. ಈ ಅಪ್ಲಿಕೇಶನನ್ನು ನೀವು ಪ್ರಿಂಟ್ ಕೂಡ ತೊಗೋಬೋದು ನಿಮ್ಮ ಫ್ಯೂಚರ್ ರೆಫರೆನ್ಸಿಗಾಗಿ. ವೀಕ್ಷಕರೇ, ವಿಡಿಯೋ ಲೈಕ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.